ಲಾರ್ಡ್ ಎಲ್ಲರಿಗೂ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂಥ ನನ್ನೆಲ್ಲ ಸ್ನೇಹಿತರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ. ಇವತ್ತು ಬೈಬಲ್ ಹೇಗೆ ನಮ್ಮ ಕೈಗೆ ಸೇರಿತು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನೋಡ್ತಾ ಇದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಹೊಸದಾಗಿ ನೋಡುತ್ತಿರುವಂಥವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆದಷ್ಟು ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಪ್ರಪಂಚದ ಜನಸಂಖ್ಯೆಯಲ್ಲಿ ಅತ್ಯಧಿಕವಾಗಿ ವಿಶ್ವಾಸಿಸಿರುವ ಏಕೈಕ ಗ್ರಂಥ ಬೈಬಲ್. ಪ್ರಪಂಚ ಚರಿತ್ರೆಯ ಉಗಮ ಸ್ಥಾನ ಬೈಬಲ್. ಸಕಲ ಶಾಸ್ತ್ರಗಿಂತ ಮಿಗಿಲಾದದ್ದು ಬೈಬಲ್. ಮಾನವನ ಜೀವಿತವನ್ನು ಪ್ರಭಾವಗೊಳಿಸಿ ಎಷ್ಟೋ ಮಹಾನೀಯರಿಗೆ ಮಾರ್ಗದರ್ಶನವಾಗಿ ನಿಂತದ್ದು ಬೈಬಲ್. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳನ್ನು ತಿಳಿಸುವುದೇ ಬೈಬಲ್. ಪ್ರತಿ ಜೀವಿಗಳ ಜನನ ಮರಣವನ್ನಷ್ಟೇ ಅಲ್ಲದೆ ಮರಣದ ನಂತರ ಸಂಭವಿಸುವ ಸಂಗತಿಗಳನ್ನು ತಿಳಿಸಿದ ಏಕೈಕ ಗ್ರಂಥ ಬೈಬಲ್. ಈ ಪ್ರಕೃತಿಯಲ್ಲಿರುವ ಸಮಸ್ತ ಜೀವಕೋಟಿ ಜನವನ್ನಷ್ಟೇ ಅಲ್ಲದೆ ಅಂಚುಗಳಿಲ್ಲದ ಮಹಾವಿಶ್ವದ ಪ್ರಾರಂಭ ಮತ್ತು ವಿಶ್ವದ ಅಂತ್ಯವನ್ನು ತಿಳಿಸಿದ ಮಹಾವಿಜ್ಞಾನ ಗ್ರಂಥ ಬೈಬಲ್. ಇಷ್ಟೊಂದು ಅಮೂಲ್ಯವಾದ ಬೈಬಲ್ ಹೇಗೆ ಬಂತು? ಬೈಬಲ್ ಅನ್ನು ಯಾರು, ಯಾವಾಗ, ಎಲ್ಲಿ, ಯಾವುದರ ಮೇಲೆ ಬರೆದರು, ಯಾವ ಭಾಷೆಯಲ್ಲಿ ಬರೆದರು, ಬರೆಯುವುದಕ್ಕೆ ಎಷ್ಟು ಸಮಯ ಹಿಡಿಯಿತು? ಇಷ್ಟಕ್ಕೂ ಬೈಬಲ್ ಅಂದರೆ ಏನು? ಬೈಬಲ್ ಅಂದರೆ ಬೇಸಿಕ್ ಇಂಟ್ರೊಡಕ್ಷನ್ ಬಿಫೋರ್ ಲೀವಿಂಗ್ ಅರ್ತ್, ಅಂದರೆ ಭೂಮಿಯನ್ನು ಬಿಟ್ಟು ಹೋಗುವಷ್ಟರಲ್ಲಿ ತಿಳಿಯಬೇಕಾದ ಪ್ರಾಥಮಿಕ ಸಮಾಚಾರ ಎಂದು ಹೇಳಬಹುದು. ಬೈಬಲ್ ಅನ್ನುವ ಪದ ಬಿಬ್ಲಿಯಾ ಎಂಬ ಗ್ರೀಕ್ ಪದದಿಂದ ಬಂದದ್ದು. ಬಿಬ್ಲಿಯಾ ಎಂದರೆ ಪುಸ್ತಕ ಅಥವಾ ಪುಸ್ತಕಗಳ ಸಮುದಾಯವೆಂದರ್ಥ. ಬೈಬಲ್ನಲ್ಲಿ ಒಟ್ಟು 66 ಪುಸ್ತಕಗಳು ಇವೆ. ಅದರಲ್ಲಿ 2 ಒಡಂಬಡಿಕೆಗಳು ಇವೆ. ಮೊದಲನೆಯದು ಹಳೆಯ ಒಡಂಬಡಿಕೆ 39 ಪುಸ್ತಕಗಳು ಒಳಗೊಂಡಿದೆ. ಎರಡನೆಯದು ಹೊಸ ಒಡಂಬಡಿಕೆ 27 ಪುಸ್ತಕಗಳನ್ನು ಒಳಗೊಂಡಿದೆ. ಈ 66 ಪುಸ್ತಕಗಳಲ್ಲಿ 1189 ಅಧ್ಯಾಯಗಳು ಇದ್ದಾವೆ. 1189 ಅಧ್ಯಾಯಗಳಲ್ಲಿ 31,103 ವಚನಗಳು ಇದ್ದಾವೆ. ಬೈಬಲ್ ಅನ್ನು ಸುಮಾರು 40 ಮಂದಿ ಭಕ್ತರು ಬೇರೆ ಬೇರೆ ಕಾಲದಲ್ಲಿ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಆಸಿಯಾ, ಯುರೋಪ್, ಆಫ್ರಿಕಾ ಖಂಡಗಳಲ್ಲಿ ಬರೆದರು. ಬೈಬಲ್ ಅನ್ನು ಬರೆಯುವುದಕ್ಕೆ ಸುಮಾರು 1500 ವರ್ಷಗಳ ಕಾಲ ಹಿಡಿಯಿತು. ಈ ಗ್ರಂಥದಲ್ಲಿ ದೇವರ ಮನಸ್ಸು, ಪ್ರಲಾಪ, ರೋದನೆ, ಆನಂದ, ದುಃಖ, ಕೋಪ ಮತ್ತು ದೇವರ ಪ್ರೀತಿಯನ್ನು ನಮಗೆ ತಿಳಿಸಿದ್ದಾರೆ. ಮನುಷ್ಯರೇ ತಿರುಗಿ ಬನ್ನಿ ಎಂಬ ಪರಲೋಕದ ಆಹ್ವಾನ ಕರೆಯನ್ನು ಬರೆಸಿದ್ದಾರೆ. ಬೈಬಲ್ ಅನ್ನು ಸ್ವರ್ಗಲೇಖಿಯಾಗಿ ವರ್ಣಿಸಬಹುದು. ಬೈಬಲ್ ಗ್ರಂಥದಲ್ಲಿನ ಸಾರಾಂಶವನ್ನು ನಮ್ಮ ಪೀಳಿಗೆಗೆ ತಲುಪಿಸುವ ನಿಟ್ಟಿನಲ್ಲಿ ತಮ್ಮ ಪ್ರಾಣವನ್ನು ಸಹ ಲೆಕ್ಕಿಸದೆ ತಮ್ಮ ಜೀವಿತಗಳನ್ನು ತ್ಯಾಗ ಮಾಡಿದರು. ಅದಕ್ಕೆ ಮೋಶೆಯ ಜೀವನವೇ ಬಹುದೊಡ್ಡ ಉದಾಹರಣೆಯಾಗಿದೆ. ಯೆರೆಮೀಯನ ಕಾಲದಲ್ಲಿ ಹಳೆಯ ಒಡಂಬಡಿಕೆ ಕೆಲವು ಪ್ರತಿಗಳನ್ನು ಯೆಹೂದ ರಾಜನಾದ ಯೆಹೋಯಾಕೀಮನು ಸುಟ್ಟು ಹಾಕಿದನು. ತನ್ನ ಮನದಲ್ಲಿ ನೊಂದಂತಹ ತಂದೆಯಾದ ದೇವರು ಪುನಃ ನೇರಿಯನ ಮಗನಾದ ಬಾರೂಕನು ಯೆರೆಮೀಯನ ಮಾತುಗಳನ್ನು ಅವನ ಬಾಯಿಂದ ಬಂದ ಹಾಗೆ ಪುಸ್ತಕದಲ್ಲಿ ಬರೆದನು. ಜೆಬೆದಾಯನ ಕುಮಾರನಾದ ಯೋಹಾನ್ ಬೈಬಲ್ನಲ್ಲಿರುವ ಯೋಹಾನನ ಸುವಾರ್ತೆ, ಯೋಹಾನನು ಬರೆದ ಮೊದಲನೆಯ ಪತ್ರಿಕೆ, ಎರಡನೆಯ ಪತ್ರಿಕೆ, ಮೂರನೆಯ ಪತ್ರಿಕೆ ಜೊತೆಗೆ ಪ್ರಕಟಣೆ ಗ್ರಂಥವನ್ನು ಸಹ ಬರೆದರು. ಆತನು ಎಫೆಸದಲ್ಲಿ ಬಂಧಿಸಿ ರೋಮಾ ನಗರಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕುದಿಯುವ ಎಣ್ಣೆಯಲ್ಲಿ ಹಾಕಿದರು. ಅವರಿಗೆ ಯಾವ ಹಾನಿಯೂ ಆಗದಿರುವುದನ್ನು ಕಂಡು ಟರ್ಕಿ ದೇಶದ ಸಮೀಪದಲ್ಲಿರುವ ನಿರ್ಜನ ಪ್ರದೇಶವಾದ ಪದ್ಮೋಸ್ ದ್ವೀಪಕ್ಕೆ ಬಹಿಷ್ಕರಿಸಿದರು. ವೃದ್ಧರಾಗಿದ್ದ ಯೋಹಾನನು ಅಲ್ಲಿ ಪ್ರಕಟಣೆ ಗ್ರಂಥವನ್ನು ಬರೆದರು. ಸೀಮೋನನ ಪೇತ್ರನೂ ಬರೆದ ಮೊದಲನೆಯ ಪತ್ರಿಕೆ, ಪೇತ್ರನು ಬರೆದ ಎರಡನೆಯ ಪತ್ರಿಕೆ ಬರೆದರು. ಪೇತ್ರನವರನ್ನು ಮೈನರ್ ಡೆನ್ ಎನ್ನುವ ಜೈಲಿನಲ್ಲಿ 6 ತಿಂಗಳ ಕಾಲ ಬಂಧಿಸಿ ಅನಂತರ ತಲೆ ಕೆಳಗೆ ಮಾಡಿ ಶಿಲುಬೆಗೆ ಹಾಕಿ ಕೊಂದರು. ಬಾರ್ತಲೋಮಾಯನನ್ನು ಬದುಕಿರುವಾಗಲೇ ತನ್ನ ಚರ್ಮವನ್ನು ಸುಲಿದು ಆತನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದರು. ಯಾಕೋಬನ ಪತ್ರಿಕೆಯನ್ನು ಯೇಸು ಕ್ರಿಸ್ತನ ಸಹೋದರನಾದ ಯಾಕೋಬನು ಬರೆದನು. ಈತನನ್ನು ಯೆರೂಸಲೇಮಿನ ದಕ್ಷಿಣ ಪ್ರಾಕಾರದಿಂದ ಕೆಳಗೆ ತಳ್ಳಿದರು. ಆದರೂ ಆತನು ಪ್ರಾಣದಿಂದ ಇರುವುದನ್ನು ಕಂಡು ದೊಣ್ಣೆಗಳಿಂದ ತಲೆಯ ಮೇಲೆ ಹೊಡೆದು ಗರಗಸದಿಂದ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದರು. ಕಾನಾನ್ಯನಾದ ಸಿಮೋನನನ್ನು ಸಹ ಗರಗಸದಿಂದ ಕೊಯ್ದು ಕೊಂದರು. ಹಾಗೆಯೇ ಪ್ರವಾದಿಗಳು, ನ್ಯಾಯಾಧಿಪತಿಗಳು, ರಾಜರು, ಅಪೊಸ್ತಲರು, ಭಕ್ತರ ಮುಖಾಂತರ ದೇವರು ತನ್ನ
ಮನಸ್ಸಿನಲ್ಲಿರುವ ಪ್ರತಿಯೊಂದು ಮಾತನ್ನು ಬರೆಸಿದರು. ಇವರೆಲ್ಲರೂ ತಮ್ಮ ಜೀವಿತವನ್ನು ತ್ಯಾಗ ಮಾಡಿದರು. ಕಲ್ಲುಗಳಿಂದ ಒಡೆಯಲ್ಪಟ್ಟು, ಗರಗಸದಿಂದ ಕೊಯ್ಯಲ್ಪಟ್ಟು, ಶೋಧನೆಗಳಿಗೆ ಒಳಗಾಗಿ, ಖಡ್ಗದಿಂದ ಹತರಾಗಿ, ಕುರಿ ಚರ್ಮಗಳನ್ನು, ಮೇಕೆ ಚರ್ಮಗಳನ್ನು ಧರಿಸಿಕೊಂಡು, ದರಿದ್ರತೆಯಲ್ಲಿದ್ದು, ಕೊರತೆಯಲ್ಲಿದ್ದು, ಶ್ರಮೆ ಹೊಂದಿ, ಹಿಂಸೆ ಹೊಂದಿ, ಎಲ್ಲವನ್ನು ಬಿಟ್ಟು ಅಡವಿಯಲ್ಲಿ ಜಂತುಗಳ ಮಧ್ಯದಲ್ಲಿದ್ದು, ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ ಸಂಚರಿಸುತ್ತಾ, ಆತ್ಮನ ಮೂಲಕ ತಮ್ಮ ಬದುಕನ್ನೇ ನಿಮ್ಮ ಕೈಯಲ್ಲಿ ಇಟ್ಟಿದ್ದಾರಲ್ಲವೇ? ಯೇಸು ಕ್ರಿಸ್ತರ ಶಿಲುಬೆಯ ತ್ಯಾಗ, ಸ್ತೆಫನನ ಪ್ರಾಣತ್ಯಾಗ, ಅಪೊಸ್ತಲರ ಶ್ರಮೆ, ಹತವಾದವರ ಜೀವಿತದ ಕಣ್ಣೀರಿನ ಘೋಷೆ ಇವೆಲ್ಲ ತಂದೆಯ ವೇದನೆಯ ನಿದರ್ಶನ ಅಲ್ಲ ಅಂತೀರಾ? ಅವರ ಶ್ರಮೆ ತ್ಯಾಗದ ಮುಖಾಂತರ ಈ ಗ್ರಂಥ ನಮ್ಮ ಕೈಗೆ ಸೇರಿರುವುದು ನಿಜ ಅಲ್ಲ ಅಂತೀರಾ? ಆಗಿನ ಕಾಲದಲ್ಲಿ ಕಾಗದಗಳು ಇರದ ಕಾರಣ ಕಲ್ಲಿನ ಹಲಿಗೆಗಳ ಮೇಲೆ, ಪ್ಯಾಪಿರೋಸ್ ಎಲೆಗಳ ಮೇಲೆ, ಪ್ರಾಣಿಗಳ ಚರ್ಮದ ಮೇಲೆ ಬರೆದು ಅದನ್ನು ಗ್ರಂಥದ ಸುರುಳಿಯ ರೂಪದಲ್ಲಿ ಭದ್ರಪಡಿಸುತ್ತಿದ್ದರು. ಪ್ರಾಣಿಗಳ ಚರ್ಮದ ಮೇಲೆ ದೇವರ ಮಾತುಗಳನ್ನು ಬರೆಯಬಹುದು, ಆದರೆ ಅದು ತುಂಬ ಕಷ್ಟದಿಂದ ಕೂಡಿದ ಕೆಲಸ. ಹಾಗೆ ಮಾಡಬೇಕಾದರೆ ಎಷ್ಟೋ ಜನರು ಪ್ರಯಾಸ ಪಡದಿದ್ದರೆ ಹೊರತು ಆ ದಿನಗಳಲ್ಲಿ ಸಾಧ್ಯವಾಗುತ್ತಿರಲಿಲ್ಲ. ಒಂದು ಪ್ರಾಣಿಯನ್ನು ಕೊಂದು ಅದರ ಚರ್ಮವನ್ನು ಒಣಗಿಸಿ ಅದನ್ನು ಸ್ವಚ್ಛಪಡಿಸಿ ಆ ಚರ್ಮವನ್ನು ಗ್ರಂಥದ ರಚನೆಗೆ ಅನುಗುಣವಾಗಿ ಸಿದ್ಧ ಮಾಡಬೇಕು. ಒಂದು ಪ್ರಾಣಿಯ ಚರ್ಮದ ಮೇಲೆ ಕೇವಲ 10 ವಚನಗಳನ್ನು ಬರೆಯಲು ಸಾಧ್ಯವಾಗುತ್ತಿತ್ತು. ಹಾಗಾದರೆ 66 ಪುಸ್ತಕಗಳು ಬರೆಯಲು ಎಷ್ಟು ಪ್ರಾಣಿಗಳ ಚರ್ಮ ಬೇಕೋ ಆಲೋಚಿಸಿರಿ. ಎಷ್ಟು ಮಂದಿ ಪರಿಶುದ್ಧ ಗ್ರಂಥವನ್ನು ಮುಚ್ಚಿ ಹಾಕಲು ನೋಡಿದರು. ಈ ಗ್ರಂಥ ತನ್ನ ಮಕ್ಕಳಾದ ನಮ್ಮ ಬಳಿಗೆ ಸೇರಲು ಆ ತಂದೆಯ ಇಷ್ಟ, ಪ್ರೀತಿ, ಆತನ ಮನಸ್ಸು ನಾವು ತಿಳಿದುಕೊಳ್ಳುವುದಕ್ಕೋಸ್ಕರ ಬೆಟ್ಟಗಳಲ್ಲಿ, ಗುಹೆಗಳಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ಭದ್ರಪಡಿಸಿ ಶತ್ರುಗಳ ಕೈಗೆ ಸಿಗದಂತೆ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದರು. ತಂದೆಯಾದ ದೇವರು ಬೈಬಲ್ನ ಪ್ರತಿಗಳು ಮೃತ ಸಮುದ್ರದ ಬಳಿ ಇರುವ ಕುಮ್ರಾನ್ ಗುಹೆಯಲ್ಲಿ ದೊರಕಿದವು. ಹಾಗೆಯೇ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಸಮೀಪದಲ್ಲಿರುವ ಸೆಂಟ್ ಕ್ಯಾಥಲಿಕ್ ಚರ್ಚ್ನಲ್ಲಿ ದೊರಕಿದವು. ಇವು ಚರ್ಮದ ಸುರುಳಿಯಲ್ಲಿ, ಮಣ್ಣಿನ ಪಾತ್ರೆಗಳಲ್ಲಿ ದೊರಕಿದವು. ಬೈಬಲನ್ನು ಸಂಪೂರ್ಣವಾಗಿ ಬರೆಯಬೇಕಾದರೆ ಕೈ ಬರಹದಿಂದ ಹೊಸದಾಗಿ ಪ್ರತಿಗಳನ್ನು ಬರೆದುಕೊಳ್ಳಬೇಕು. ಅದು ಅಷ್ಟು ಸುಲಭವಾಗಿ ಒಂದೇ ದಿನದಲ್ಲಿ ಮುಗಿಯುವ ಕೆಲಸವಲ್ಲ. ಪೂರ್ವದಲ್ಲಿ ಕೈ ಬರಹದಿಂದ ಪ್ರತಿಗಳನ್ನು ಬರೆಯುತ್ತಿದ್ದರು. ಕ್ರಿಸ್ತ ಪೂರ್ವ 2ನೇ ಶತಮಾನದಲ್ಲಿ ಹಳೆಯ ಒಡಂಬಡಿಕೆ ಮತ್ತು ಕ್ರಿಸ್ತ ಶಕ 50ರಿಂದ 100 ವರ್ಷಗಳ ನಡುವೆ ಹೊಸ ಒಡಂಬಡಿಕೆ ಸಂಪೂರ್ಣವಾಗಿ ಭಕ್ತರ ಮೂಲಕ ಬರೆಯಲ್ಪಟ್ಟಿತು. ಕ್ರಿಸ್ತ ಶಕ 382ರಲ್ಲಿ ಸೆಂಟ್ ಜೆರೋಮ್ ಎಂಬ ಭಕ್ತನು ಲ್ಯಾಟಿನ್ ಭಾಷೆಯ ಮೊಟ್ಟ ಮೊದಲ ಬಾರಿಗೆ ಅನುವಾದ ಮಾಡಿದರು. ಈ ಅನುವಾದವನ್ನು ವಾಲ್ಗೇಟ್ ಎಂದು ಕರೆಯಲಾಗುತ್ತದೆ. ಕ್ರಿಸ್ತ ಶಕ 1382ರಲ್ಲಿ ಜಾನ್ ವಿಕ್ಲಿಫ್ ಮೊಟ್ಟ ಮೊದಲ ಬಾರಿಗೆ ಬೈಬಲನ್ನು ಇಂಗ್ಲಿಷ್ ಭಾಷೆಗೆ ಕೈ ಬರಹದಿಂದ ಅನುವಾದಿಸಿದರು. ಈ ವಿಷಯದಲ್ಲಿ ಆತನನ್ನು ಪ್ರೋತ್ಸಾಹಿಸದೆ ಆತನನ್ನು ಬಂಧಿಸಿ ಸಜೀವವಾಗಿ ಸುಟ್ಟು ಬಿಟ್ಟರು. ಆತನನ್ನು ಸಜೀವ ದಹನ ಮಾಡಿ ಅವರ ಬೂದಿಯನ್ನು, ಮೂಳೆಗಳನ್ನು ಸಮುದ್ರದಲ್ಲಿ ಹಾಕಿಬಿಟ್ಟರು. ಕ್ರಿಸ್ತ ಶಕ 1400ರಲ್ಲಿ ಜೋಹಾನ್ಸ್ ಗುಟನ್ಬರ್ಗ ಒಬ್ಬ ಕಾರಣ ಜನ್ಮನಾಗಿ ಹುಟ್ಟಿ ಅಂಚು ಯಂತ್ರವನ್ನು ಕ್ರಿಸ್ತ ಶಕ 1440ರಲ್ಲಿ ಕಂಡುಹಿಡಿದರು. ಮುದ್ರಣ ಯಂತ್ರವನ್ನು ಕಂಡುಹಿಡಿದ ಮೇಲೆ ಕ್ರಿಸ್ತ ಶಕ 1455ರಲ್ಲಿ ಮುದ್ರಿಸಲ್ಪಟ್ಟ ಮೊಟ್ಟ ಮೊದಲ ಪುಸ್ತಕ ಸತ್ಯವೇದ. ಕ್ರಿಸ್ತ ಶಕ 1522ರಲ್ಲಿ ಮಾರ್ಟಿನ್ ಲೂಥರ್ ಬೈಬಲನ್ನು ಜರ್ಮನಿ ಭಾಷೆಗೆ ಅನುವಾದಿಸಿದರು. ಕ್ರಿಸ್ತ ಶಕ 1526ರಲ್ಲಿ ವಿಲಿಯಂ ಟೆಂಡಲ್ ಹೊಸ ಒಡಂಬಡಿಕೆಯನ್ನು ಇಂಗ್ಲಿಷ್ ಭಾಷೆಗೆ ಅನುವಾದಿಸಿದರು. ಆಗ ಕಿಂಗ್ ಹೆನ್ರಿ ಮುದ್ರಿಸಲು ಅನುಮತಿ ಕೊಡಲಿಲ್ಲವಾದುದರಿಂದ ಜರ್ಮನಿಗೆ ಹೋಗಿ ಅಲ್ಲಿ ಮುದ್ರಿಸಿ ರಹಸ್ಯವಾಗಿ ಇಂಗ್ಲೆಂಡಿಗೆ ಆಮದು ಮಾಡಿಕೊಳ್ಳುತ್ತಿದ್ದರು. ಈ ರೀತಿ ಮಾಡಿದ್ದರಿಂದ ಆತನನ್ನು ಕ್ರಿಸ್ತ ಶಕ 1536ರಲ್ಲಿ ಸಜೀವ ದಹನ ಮಾಡಿದರು. ಆ ದಿನದಲ್ಲಿ ಬೈಬಲನ್ನು ಯಾರು ಮನೆಗಳಲ್ಲಿ ಇಟ್ಟುಕೊಳ್ಳಬಾರದು. ಒಂದು ವೇಳೆ ರಹಸ್ಯವಾಗಿ ಇಟ್ಟುಕೊಂಡರೆ ಶಿಕ್ಷೆಗೆ ಅರ್ಹರಾಗುವರು ಎಂಬ ರಾಜಾಜ್ಞೆ ಇತ್ತು. ಸಾಮಾನ್ಯರಿಗೆ ಎಟುಕದ ದ್ರಾಕ್ಷಿಯಾಗಿ ಮುಗಿಯಿತು ಬೈಬಲ್.
ಟಿಂಡೆಲ್ ಅಗ್ನಿಯಲ್ಲಿ ಸಾಯುವುದಕ್ಕಿಂತ ಮುಂಚೆ, ಓ ಲಾರ್ಡ್ ಓಪನ್ ದ ಕಿಂಗ್ ಆಫ್ ಇಂಗ್ಲೆಂಡ್ಸ್ ಐಸ್, ಓ ಪ್ರಭುವೇ ಇಂಗ್ಲೆಂಡ್ನ ರಾಜನ ಕಣ್ಣು ತೆರೆಯಿರಿ ಎಂದು ಪ್ರಾರ್ಥಿಸಿದರು. ಆ ವರ್ಷ ಕಳೆದ ನಂತರ, ಅಂದರೆ ಕ್ರಿಸ್ತಶಕ 1537ರಲ್ಲಿ, ಜಾನ್ ರೋಗಸ್ ಎಂಬ ವ್ಯಕ್ತಿ ಕಿಂಗ್ ಹೆನ್ರಿ ಅನುಮತಿಯಿಂದ ಅಧಿಕೃತವಾಗಿ ಬೈಬಲನ್ನು ಇಂಗ್ಲಿಷ್ ಭಾಷೆಗೆ ಮುದ್ರಿಸಿದರು. ಕ್ರಿಸ್ತಶಕ 1605ರಲ್ಲಿ ಸ್ಕಾಟ್ಲೆಂಡ್ನ ಕಿಂಗ್ ಜೇಮ್ಸ್ I 54 ಮಂದಿಯನ್ನು 6 ಗುಂಪುಗಳಾಗಿ ವಿಭಜಿಸಿ ತನ್ನ ನೇತೃತ್ವದಲ್ಲಿ 1611ರಲ್ಲಿ ಬೈಬಲನ್ನು ಮುದ್ರಿಸಿದರು. ಇದನ್ನು ಕಿಂಗ್ ಜೇಮ್ಸ್ ವರ್ಷನ್ಸ್ ಎಂದು ಕರೆಯುತ್ತಾರೆ. ಆ ಬೈಬಲ್ ನಮ್ಮೆಲ್ಲರ ಬಳಿ ಬರಬೇಕಾದರೆ ಮಿಷನರಿಗಳ ಪ್ರಯಾಸ ಬಹಳವಿದೆ. ದೇವರ ಮೂಲಕ ಏರ್ಪಡಿಸಲ್ಪಟ್ಟ ವಿಲಿಯಂ ಕೇರಿ ಎಂಬ ವ್ಯಕ್ತಿ 4 ತಿಂಗಳ ಕಾಲ ಹಡಗು ಪ್ರಯಾಣ ಮಾಡಿ ನಮ್ಮ ಭಾರತ ದೇಶಕ್ಕೆ ಕ್ರಿಸ್ತಶಕ 1793ರಲ್ಲಿ ಬಂದರು. ಬಂಗಾಳ ಸೆರಪುರಂನಲ್ಲಿ ಪ್ರಿಂಟಿಂಗ್ ಪ್ರೆಸ್ ಅನ್ನು ಆರಂಭ ಮಾಡಿ ಬ್ಯಾಪ್ಟಿಸ್ಟ್ ಮಿಷನರಿಯನ್ನು ಸ್ಥಾಪಿಸಿ 36 ವರ್ಷಗಳ ಕಾಲ ಭಾರತ ದೇಶದಲ್ಲಿದ್ದು ಬೆಂಗಾಲಿ ಭಾಷೆಯನ್ನು ಓದುವುದನ್ನು ಬರೆಯುವುದನ್ನು ಕಲಿತುಕೊಂಡರು. ಹಾಗೆಯೇ 46 ಭಾಷೆಗಳನ್ನು ಕಲಿತುಕೊಂಡರು. 45 ಭಾಷೆಗಳಲ್ಲಿ ಬೈಬಲನ್ನು ಅನುವಾದಿಸಬೇಕೆಂದು ಆರಂಭಿಸಿ 23 ಭಾಷೆಗಳಲ್ಲಿ ಹೊಸ ಒಡಂಬಡಿಕೆಯನ್ನು ಅನುವಾದಿಸಿ 35 ಭಾಷೆಗಳಲ್ಲಿ ಬೈಬಲನ್ನು ಸಂಪೂರ್ಣವಾಗಿ ಅನುವಾದಿಸಿದರು. ಕ್ರಿಸ್ತಶಕ 1809ರ ಹೊತ್ತಿಗೆ ಹೊಸ ಒಡಂಬಡಿಕೆಯನ್ನು ಕನ್ನಡ ಭಾಷೆಯಲ್ಲಿ ಅನುವಾದಿಸಿದರು. ಆದರೆ ಮಾರ್ಚ್ 11, 1812ರಲ್ಲಿ ಮುದ್ರಣಾಲಯವು ಅಗ್ನಿ ಅವಘಡದಿಂದ ಅದರ ಹಸ್ತವು ಪ್ರತಿಗಳು ನಾಶವಾದವು. ಕ್ರಿಸ್ತಶಕ 1812ರಲ್ಲಿ ಲಂಡನ್ ಮಿಷನರಿ ಸೊಸೈಟಿಯವರು ಸಂಪೂರ್ಣ ಬೈಬಲನ್ನು ಜಾನ್ ಆ್ಯಂಡರ್ಸನ್ ಮತ್ತು ವಿಲಿಯಂ ರೀವ್ ಅವರು ಕೆಲವು ಭಾಗಗಳನ್ನು ಅನುವಾದಿಸಿ ಎಲ್ಲ ಏರುಪೇರುಗಳನ್ನು ಪರಿಶೀಲಿಸಿ 1820ರಿಂದ 1831ರ ಹೊತ್ತಿಗೆ ಸಂಪೂರ್ಣವಾಗಿ ಬೈಬಲನ್ನು ಕನ್ನಡ ಭಾಷೆಯಲ್ಲಿ ಭಾಷಾಂತರಿಸಲಾಯಿತು. ಈ ಭಕ್ತರ ಶ್ರಮೆ ಪ್ರಾಣತ್ಯಾಗದ ಮೂಲಕ ನಮ್ಮೆಲ್ಲರ ಕೈಗೆ ಸೇರಿದ ಗ್ರಂಥವನ್ನು ನಿನಗೆ ಕೊಟ್ಟ ಸಮಯದಲ್ಲಿ ಓದುತ್ತಿದ್ದೀಯಾ? ಹಾಗಾದರೆ ಒಂದು ಸಾರಿ ಬೈಬಲನ್ನು ತೆರೆದು ಓದಿರಿ. ಯೆಹೆಜ್ಕೇಲನು ಹೇಳಿದ ಮಾತುಗಳನ್ನು ಕೇಳಿದರೆ ನಮ್ಮ ಹೃದಯ ಒಡೆಯಲೇಬೇಕು. ಆತನು ನೋಡುತ್ತಿರುವಾಗ ಗ್ರಂಥವನ್ನು ಹಿಡಿದುಕೊಂಡ ಒಂದು ಕೈ ಅವರಿಗೆ ಕಾಣಿಸಿತು. ಅದರ ಒಳಗೆ ಹೊರಗೆ ವಿಲಾಪ, ದುಃಖ, ರೋದನೆ, ಮನೋವೇದನೆ ಎಂದು ಬರೆಯಲ್ಪಟ್ಟಿದೆ. ಅದು ತಂದೆಯಾದ ದೇವರ ಮನಸ್ಸೆಂದು ಎಷ್ಟು ಜನರಿಗೆ ಗೊತ್ತು? ಪ್ರಕಟಣೆ ಗ್ರಂಥವನ್ನು ಬರೆಯುವ ಯೋಹಾನರಿಗೆ 7 ಮುದ್ರೆಗಳಿಂದ ಗಟ್ಟಿಯಾಗಿ ಮುದ್ರಿಸಲ್ಪಟ್ಟ ಒಂದು ಗ್ರಂಥವು ಕಾಣಿಸಿತು. ಅದನ್ನು ಬಿಚ್ಚುವುದಕ್ಕಾಗಲಿ ನೋಡುವುದಕ್ಕಾಗಲಿ ಯಾರಿಗೂ ಶಕ್ತಿ ಇಲ್ಲದೆ ಹೋಯಿತು. ಆ ಗ್ರಂಥವನ್ನು ತೆರೆಯದಿದ್ದರೆ ನಮ್ಮ ಬಳಿಗೆ ಆ ಗ್ರಂಥವು ಬರಲು ಸಾಧ್ಯವೇ ಇಲ್ಲ. ಅಯ್ಯೋ, ಅಂತಹ ಯೋಧನು ಯಾರೂ ಇಲ್ಲವಾ? ಆ ಗ್ರಂಥವನ್ನು ಬಿಚ್ಚುವ ವೀರನು ಯಾರೂ ಇಲ್ಲವಾ? ಯೋಹಾನರು ಬಹಳ ದುಃಖದಿಂದ ಅತ್ತರು. ಅಂತಹ ಸಮಯದಲ್ಲಿ ಯಾವ ಪಾಪವೂ ಮಾಡದಿರುವ, ಕಲ್ಮಶವೂ ಇಲ್ಲದ ಪವಿತ್ರನೂ ಪರಿಶುದ್ಧನೂ ಯೂದ ಗೋತ್ರದ ಸಿಂಹನಾದ ಯೇಸು ಕ್ರಿಸ್ತನು ಒಬ್ಬರೇ ಆ ಗ್ರಂಥವನ್ನು ತೆರೆಯಲು ಜಯ ಹೊಂದಿದರು. ಅಂತಹ ಪರಿಶುದ್ಧವಾದ ಪವಿತ್ರವಾದ ಸತ್ಯವೇದ ಗ್ರಂಥವು ನಿನ್ನ ಬಳಿಗೆ ಬಂದರೆ ನೀನು ಏನು ಮಾಡುತ್ತಿದ್ದೀಯಾ? ಆರಾಧನೆಯ ಸಮಯದಲ್ಲಿ ಬೈಬಲನ್ನು ತೆರೆದು ಆರಾಧನೆ ಮುಗಿದ ಕೂಡಲೇ ಬೈಬಲನ್ನು ಮುಚ್ಚಿಬಿಡುತ್ತೀರಾ? ಭಾನುವಾರ ಆರಾಧನೆ ಮುಗಿದ ಕೂಡಲೇ ಬೈಬಲನ್ನು ಮನೆಯಲ್ಲಿ ಎಲ್ಲೋ ಬಿಟ್ಟು ಬಿಡುತ್ತೀರಾ? ಮತ್ತೆ ಭಾನುವಾರ ಬರುವುದರೊಳಗೆ ಅದು ಧೂಳು ಹಿಡಿಯಲೇಬೇಕು. ಭಾನುವಾರ ಬೈಬಲನ್ನು ತೆಗೆದು ಅದರ ಮೇಲಿರುವ ಧೂಳನ್ನು ಒರೆಸುತ್ತೀರಾ? ರೋಗಗಳು ಬಂದರೆ ಬೈಬಲ್ ತೆಗೆದು ಒಂದು ಅಧ್ಯಾಯವನ್ನು ಓದಿ ಎಲ್ಲೋ ಹಾಕಿಬಿಡುತ್ತೀಯಾ? ಬೈಬಲ್ ಪಕ್ಕದಲ್ಲಿ ಇದ್ದರೆ ಕೆಟ್ಟ ಕನಸುಗಳು ಮತ್ತು ದೆವ್ವಗಳು ಬರುವುದಿಲ್ಲ ಅಂತ ಪಕ್ಕದಲ್ಲಿ ಇಟ್ಟುಕೊಂಡು ಮಲಗುತ್ತಾರೆ. ನಿದ್ದೆ ಬಂದಿಲ್ಲ ಅಂದರೆ ತಲೆದಿಂಬಾಗಿ ಬೈಬಲ್ ಬದಲಾಗಿದೆ. ಬೈಬಲ್ನಲ್ಲಿರುವ ಮಾತುಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಬದುಕಬೇಕು ಎಂದು ಹೇಳಿದ್ದಾರೇ ಹೊರತು ತಲೆಯ ಕೆಳಗೆ ಇಟ್ಟುಕೊಂಡು ಮಲಗಬೇಕೆಂದು ಹೇಳಲಿಲ್ಲ. ಅನೇಕ ಮಂದಿ ಭಕ್ತರ ಬದುಕಿನ ತ್ಯಾಗದ ಪ್ರತಿಫಲವೇ ಈ ದಿನ. ನಿನ್ನ ಕೈಯಲ್ಲಿ ನನ್ನ ಕೈಯಲ್ಲಿ ಬೈಬಲ್ ಇದೆ. ತಿಳಿಯದವರು, ತಿಳಿದರೂ ಅರ್ಥ ಮಾಡಿಕೊಳ್ಳದವರು ಬೈಬಲನ್ನು ಸುಟ್ಟು ಹಾಕುತ್ತಿದ್ದಾರೆ. ಅವರು ಸುಡುತ್ತಿರುವುದು ಬೈಬಲ್ ಗ್ರಂಥವಲ್ಲ, ಪರಿಶುದ್ಧನಾದ ನಮ್ಮ ತಂದೆಯ ದೇವರ ಮನಸ್ಸನ್ನು. ಇಷ್ಟು ದುಷ್ಟತ್ವವನ್ನು ನೋಡಿದ ದೇವರು ಇನ್ನೂ ಏನು ಮಾಡದೆ ಸುಮ್ಮನೆ ಇದ್ದ ಹಾಗೆ ಕಾಣಿಸುತ್ತಿದ್ದಾರಾ?
ದೇವರು ಇನ್ನೂ ಅವಕಾಶ ಕೊಡುತ್ತಿದ್ದಾರೆ ನೀನು ಮಾರ್ಪಡಲೆಂದು. ಯಾಕೆಂದರೆ ದೇವರು ಪ್ರೀತಿ ಸ್ವರೂಪನಾದುದರಿಂದ ಜನರಿಗೆ ತಿಳಿಯಬೇಕಾದಂಥ ವಿಷಯವೇನು ಎಂದರೆ ದೇವರು ಪ್ರೀತಿ ಸ್ವರೂಪನಷ್ಟೇ ಅಲ್ಲ, ಆತನು ದಹಿಸುವ ಅಗ್ನಿ, ಶಿಕ್ಷಿಸುವ ಶಿಕ್ಷೆಗೆ ಭೂಮಿಯ ಮೇಲೆ ಬದುಕು ಕಳೆದುಕೊಂಡು ಸತ್ತ ನಂತರ ಆತ್ಮವು ನಿತ್ಯ ಅಗ್ನಿ ದಂಡನೆಗೆ ಗುರಿಯಾಗದೆ ಹೋಗದು. ಯಾರು ಇಬ್ಬರು ಯಜಮಾನರಿಗೆ ದಾಸರಾಗುವುದಕ್ಕೆ ಆಗುವುದಿಲ್ಲ ಎಂದು ದೇವರು ಹೇಳಿದ ಮಾತುಗಳು ನೆನಪಿಗೆ ಬರುವುದಿಲ್ಲವಾ? ಕುಟುಂಬದ ಜೊತೆಗೆ ಸಂಪೂರ್ಣವಾಗಿ ಕಳೆಯುವುದಕ್ಕೆ ಸಮಯವಿದೆ, ಆದರೆ ಬೈಬಲ್ ಓದುವುದಕ್ಕೆ ಸಮಯವಿಲ್ಲವಾ? ಓದುವುದಕ್ಕೆ ಸಮಯವಿಲ್ಲದಿದ್ದರೂ ನಡು ರಸ್ತೆಯಲ್ಲಿ ಬೈಬಲ್ ಓದುವವರು ಕಾಣಿಸುತ್ತಿಲ್ಲವಾ? ಟಿವಿ ನೋಡುವುದಕ್ಕೆ, ಮೊಬೈಲ್ ನೋಡುವುದಕ್ಕೆ ಸಮಯವಿದೆ, ಆದರೆ ಮರಣದ ನಂತರ ನಡೆಯುವ ಸಂಗತಿಗಳನ್ನು ತಿಳಿಸುವ ವಾಕ್ಯಗಳನ್ನು ಓದಲು ಸಮಯವಿಲ್ಲವಾ? ವಾಕ್ಯವನ್ನು ನಿನಗೆ ಕೊಡಲು ತಮಗಿರುವುದನ್ನೆಲ್ಲವನ್ನು ಬಿಟ್ಟು ಕಡೆಗೆ ತಮ್ಮ ಜೀವನವನ್ನೇ ಕೊಟ್ಟು ಭಕ್ತರ ಜೀವಿತ ಚರಿತ್ರೆ, ಅವರ ತ್ಯಾಗ, ಯೇಸು ಕ್ರಿಸ್ತರ ಪ್ರಾಣ ತ್ಯಾಗ ಈ ದಿನಗಳಲ್ಲಿರುವ ಅನೇಕ ಮಂದಿ ಕ್ರಿಸ್ತರಿಗೆ ಅರ್ಥವಾಗುತ್ತಿಲ್ಲ. ನಿನ್ನನ್ನು ಬದುಕಿಸಲೆಂದು ಜೀವವುಳ್ಳ ವಾಕ್ಯವನ್ನು ನೀನು ಓದಲೆಂದು ಎಷ್ಟು ಪ್ರಯಾಸಪಟ್ಟು ಬರೆಸಿರುವ ಬೈಬಲ್ ಗ್ರಂಥ, ಎಷ್ಟೋ ಭಕ್ತರ ಪ್ರಾಣ ತ್ಯಾಗದ ಮೂಲಕ ಬಂದ ಬೈಬಲ್ ಶ್ರೇಷ್ಠತೆ ಇನ್ನೂ ಅರ್ಥವಾಗಲಿಲ್ಲವೆಂದರೆ ಬೈಬಲ್ ಮೇಲೆ ನಿನಗೆ ಕನಿಷ್ಠವಾದ ಕಾಳಜಿ ಇಲ್ಲವೆಂದರ್ಥ. ಬೈಬಲ್ ಕೈಯಲ್ಲಿದ್ದರೂ ಓದಲಿಲ್ಲವೆಂದರೆ ಬೈಬಲನ್ನು ಹಿಡಿಯುವ ಅರ್ಹತೆ ನಿನಗಿಲ್ಲ ಎಂದು ತಿಳಿದುಕೋ. ಬೈಬಲ್ ಓದುವ ನೀನು ನಟಿಸುವುದಕ್ಕೆ ಬಂದಿಲ್ಲ, ಆತ್ಮಗಳನ್ನು ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ ಬಂದಿದ್ದೀಯ. ಈ ಭೂಮಿಯ ಮೇಲೆ ಬದುಕುವುದಕ್ಕೆ ಬಂದಿಲ್ಲ, ಆತ್ಮಗಳನ್ನು ಬದುಕಿಸುವುದಕ್ಕೆ ಬಂದಿದ್ದೀಯ. ಅಂತಸ್ತು ಶಾಶ್ವತ ಅಂದುಕೊಂಡರೆ ರಾಜ್ಯಾಧಿಕಾರವನ್ನು ಬಿಟ್ಟುಬಿಟ್ಟ ಮೋಶೆ, ಇದ್ದ ಆಸ್ತಿಯನ್ನು ಹೇಯವಾಗಿ ಎಣಿಸಿದ ಅಪೊಸ್ತಲರು, ತಮ್ಮ ಸ್ಥಿರ ಆಸ್ತಿಗಳನ್ನು ಮಾರಿ ಎಲ್ಲರಿಗೂ ಸಮವಾಗಿ ಹಂಚಿದ ಮೊದಲನೆಯ ಶತಮಾನದ ಕ್ರೈಸ್ತರು ವಾಕ್ಯವನ್ನೇ ನಿತ್ಯ ಸಂಪಾದನೆಯಾಗಿ ತಿಳಿದುಕೊಳ್ಳಲಿಲ್ಲವೇ? ತಮ್ಮ ಬದುಕುಗಳನ್ನು ಅರ್ಪಿಸಲಿಲ್ಲವೇ? ಅವರ ಶ್ರಮೆ ನಿಮ್ಮ ಕೈಯಲ್ಲಿ ಸಮಾಧಿಯಾಗಬಾರದು. ನಮ್ಮ ಆತ್ಮಗಳನ್ನು ಬದುಕಿಸುವುದಕ್ಕೆ ಬಂದ ಈ ವಾಕ್ಯವನ್ನು ಓದಿರಿ, ಓದಿಸಿರಿ, ಅನುಸರಿಸಿರಿ, ಪರಲೋಕಕ್ಕೆ ಸೇರಿರಿ. ನಿಮ್ಮ ಜೊತೆ ಪರಲೋಕಕ್ಕೆ ಕೆಲವರನ್ನಾದರೂ ನಡೆಸಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿರಿ. ಇತರರಿಗೂ ಶೇರ್ ಮಾಡಿ. ನೀವು ಕೊಡುವ ಒಂದು ಲೈಕ್ ಬೇರೆಯವರಿಗೂ ನೋಡಲು ಸಹಾಯವಾಗುತ್ತದೆ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.